ಜಿಲ್ಲಾಡಳಿತದ ವಿಚಾರಗಳನ್ನ ಹೈಕೋರ್ಟ್ನಾಗ ಹೋಗಿ ಕೇಳಬೇಕು. ಯಾರು ಇದನ್ನು ಮಾಡಿದಾರೆ ಅದನ್ನು? ಜಿಲ್ಲಾಡಳಿತ ಮಾಡಿದ್ದನ್ನು ಹೈಕೋರ್ಟ್ನವರು ಪೋಸ್ಟ್ಪೋನ್ ಅಲ್ಲ, ಅದನ್ನು ದೃಢೀಕರಣ ಮಾಡಿದ್ದಾರೆ, ಎತ್ತಿ ಹಿಡಿದಿದ್ದಾರೆ. ಅವ್ರು ಮಾತಾಡಿದ್ದೆಲ್ಲ ಒಬ್ಬರು ಸ್ವಾಮಿಗಳು ಮಾತಾಡಬಾರ್ದು ಅಂತನ್ನೋದನ್ನು ಹೇಳಿದ್ದಾರೆ. ಒಬ್ಬ ಸಾಮಾನ್ಯ ಮನುಷ್ಯನು ಮಾತಾಡಬಾರ್ದು ಅಂತ ಹೇಳಿದ್ದಾರೆ. ಅಚ್ಚ ಕನ್ನಡದಾಗೂ ಕೂಡ ಅದನ್ನು ಹಾಕಿದ್ದಾರೆ. ಹೈಕೋರ್ಟ್ ಮುಂದಿರುವಂಥ ಸಂದರ್ಭದಲ್ಲಿ ಇಟ್ ಈಸ್ ಬಿಕಮ್ಸ್ ಸಬ್ಜುಡಿಸ್. ನಾನು ಅದ್ರ ಬಗ್ಗೆ ಕಮೆಂಟ್ ಮಾಡಕ್ಕೆ ಹೋಗೋದಲ್ಲ. ಹೈಕೋರ್ಟ್ ಗೊತ್ತಲ್ಲಪ್ಪ, ಅವರು ಇವರು ಅರ್ಜಿ ಅದಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ ಸರ್. ಅವರು ಇವ್ರು ಅದಕ್ಕೆ ಅಪೀಲ್ ಮಾಡಬೇಕಾಗ್ತದೆ. ಎರಡು ತಿಂಗಳು ನಾನು ಯಾಕೆ ಹೋಗ್ಲಿಲ್ಲ? ಮತ್ತು ಹೈಕೋರ್ಟ್ಗೆ ಯಾಕೆ ಹೋದ್ರಿ? ಜಿಲ್ಲಾಡಳಿತ ಮೇಲೆ ಸಿಗಲಿಲ್ಲ. ಹೈಕೋರ್ಟ್ ಮ್ಯಾಟ್ರ್ ಸಬ್ಜುಡಿಸ್. ನಾವು ಮತ್ತೆ ಹೈಕೋರ್ಟ್ ಬಗ್ಗೆ ಕಮೆಂಟ್ ಮಾಡುವಂಥದ್ದು ನಮ್ದಲ್ಲ. ಬೆಳವಣಿಗೆನೇ ಬೇರೆ ರೀತಿ ಆಗಿದೆ. ಹಿಂದೆ ಯಾರು ಎಂ ಬಿ ಪಾಟೀಲ್ ಇದಾರೆ ಅಂತ ಅಲ್ಲ ನೋಡಿ. ಒಂದು ಯಾವುದೇ ಒಂದು ಕೇಳಿ ನೋಡಿಪ್ಪ, ಈಗ ನಿಮ್ಗೆ ಮೊನ್ನೆನೇ ಹೇಳಿದೆ ನಾನು. ಇವತ್ತು ಇದನ್ನು ನಿರ್ಧಾರ ತಗೊಳ್ಳುವಂಥವ್ರು DC, ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ. ಅವರು ಪರಿಸ್ಥಿತಿ ಮೇಲೆ, ಸಿಚುವೇಶನ್ ಮೇಲೆ, ಇಂಟೆಲಿಜೆನ್ಸ್ ಯೂಸ್ ಮೇಲೆ ಎಲ್ಲವನ್ನು ನೋಡಿ ಇವತ್ತು ಶಾಂತಿ ಕದಡ್ತದೆ, ಇದೆಲ್ಲವನ್ನು ನೋಡಿಕೊಂಡು ಇದು ಮಾಡ್ತೀವಿ. ನೀವು ಇಷ್ಟೆಲ್ಲ ಮಾತಾಡ್ತೀರಿ. ನೀವು ಯಾಕೆ ಕನ್ನೇರು ಸ್ವಾಮಿಗಳು ಇದನ್ನು ಆ ಶಬ್ದ ಪ್ರಯೋಗ ಮಾಡಿದ್ದನ್ನು ಟೀಕೆ ಮಾಡೋಕ್ಕೆ ಯಾರಿಗೂ ನಿಮ್ಗೆ ಸಾಧ್ಯ ಇಲ್ಲನಾ? ಅದನ್ನು ಬಿಟ್ಟುಕೊಂಡು ಉಳಿದಿದ್ದೆಲ್ಲ ಮಾತಾಡ್ತೀರಪ್ಪ. ಕನ್ನೇರು ಸ್ವಾಮೀಜಿಯವ್ರಿಗೆ ಬ್ಯಾನ್ ಆಯಿತು ಅಂತ ಮಾತಾಡ್ತೀರಿ. ಅದು ಕನ್ನೇರು ಸ್ವಾಮೀಜಿ ಮಾತಾಡಿದೆ ಯಾಕೆ ಮಾತಾಡೋದಲ್ಲ ನೀವು? ಡ್ಯಾಶ್ ಮಕ್ಕಳು ಅಂತಂದ್ರೆ ನಿಮಗೆ ಯಾರಿಗಂದ್ರೆ ಆಕತೆ ಅನ್ಸ್ಕೋತೀರಿ? ಅದು ಸ್ವಾಮಿಗಳಿಗೆ, ಒಬ್ಬ ಸ್ವಾಮಿಗಳಾಗಿ ಇನ್ನೊಬ್ಬರು ಸ್ವಾಮಿಗಳಿಗೆ ಮಾತಾಡೋದಂಥದ್ದು, 300 ಜನರ ಸ್ವಾಮಿಗಳು ಮಾತಾಡುವಂಥದ್ದು. ಸೊ ಅದನ್ನು ಇದು ಮಾಡಬೇಕಾಗಿತ್ತು. ಆಮೇಲೆ ಹೇಳ್ತೀನಿ ಕೇಳಿ, ಅದೆಲ್ಲ ಕೇಳಿ. ಇದೆಲ್ಲ ಆಗಿರುವಂಥದ್ದು ಜಿಲ್ಲಾಡಳಿತ, ಸುಪ್ರೀಂ ಕೋರ್ಟ್ ಡಿಸಿಷನ್ ಇದೆ. ಸುಪ್ರೀಂ ಕೋರ್ಟ್ ಅದು ಹೈಕೋರ್ಟ್ ಜಡ್ಜ್ನು ಮೋಸ್ಟ್ಲಿ ಹೇಳಿರ್ಬೇಕು. ಇದರಲ್ಲಿ ಏನು ಹೇಳ್ತಾರೆ ಅಂದರೆ, ಇಟ್ ಇಸ್ ದ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಮತ್ತು SP. ಅನಾಹುತ ಆದರೆ ನೀವೇ ಅಂತಿದ್ರಿ, ಇಷ್ಟೆಲ್ಲ ಮಾಡಿದ್ರು, ಅವ್ರಿಗೆ ಪರವಾನಗಿ ಕೊಟ್ಟರು, ಗಲಾಟೆ ಆಯಿತು ಅಂತ ನೀವೇ ಹೈಲೈಟ್ ಮಾಡ್ತೀರಿ. ಅವಾಗ ಜಿಲ್ಲಾಧಿಕಾರಿಗಳನ್ನ, ಪೊಲೀಸರನ್ನ ನೀವೇ ಟೀಕೆ ಮಾಡ್ತಿದ್ರಲ್ಲ ಮಾಧ್ಯಮರು. ಮಾಡ್ತಿದ್ರೆ ಇಲ್ಲೋ? ಏನಾರ ಆಗಿದ್ರೆ, ಗಲಾಟೆ ಆಗಿದ್ರೆ ನಿರ್ಬಂಧನ ವಹಿಸಬೇಕಾಗಿತ್ತು, ಅದು ಮಾಡಬೇಕಾಗಿತ್ತು ಅಂತ ಅದಕ್ಕೆ ಅವರು ನನಗೇನು ಸಂಬಂಧ ಇಲ್ಲ. ಅದು DC ಮತ್ತು SP ಮಾಡಿದ್ದಾರೆ. ಮತ್ತು ಇದಕ್ಕೆ ಹೆಚ್ಚಿಗೆ ಏನಾಗಿದೆ ಅಂದರೆ ಅಪ್ಪೆಲ್ಡ್ ಮಾಡಿದ್ದಾರೆ ಹೈಕೋರ್ಟ್ನವರು. ಏನು ತೋರಿಸ್ತದೆ? DC ಅವ್ರು ಮಾಡಿದ್ದು ಕರೆಕ್ಟ್ ಇದೆ ಅಂತ. ಮತ್ತು ನೀವು ಹೈಕೋರ್ಟ್ಗೆ ಮಾಡಿದ್ದನ್ನು ಪ್ರಶ್ನೆ ಮಾಡ್ತೀರಾ ನೀವು? ಸರ್, ಆ ವರ್ಡ್ಗೆ ಕ್ಷಮೆ ಕೇಳಬೇಕು. ಯಾರು ಹೇಳಿ? ನನಗೆ ಯಾಕೆ ಕೇಳ್ತೀರಾ? ಅವ್ರಿಗೆ ಹೋಗಿ ಹೇಳಿ. ನಾನು ಹೇಳಿದ್ದೀನಿ, ಕ್ಷಮೆ ಕೇಳಿದ್ರೆ ನಾನು ಅವ್ರ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಕರ್ಕೊಂಬರ್ತೀನಿ ಅಂತ ಹೇಳಿದ್ದೀನಿ. ನನಗೂ ಆತ್ಮೀಯರವರು. ಆತ್ಮೀಯರವರು ಸಿದ್ದೇಶ್ವರ ಸ್ವಾಮಿ ಅವರು ಶಿಷ್ಯರು, ನಾವು ಶಿಷ್ಯರು ಏನ್ರಿ. ನಾನೇ ಕರ್ಕೊಂಬರ್ತೀನಿ ಅಂತ ಹೇಳಿದ್ದೀನಿ. ಕೈ ಮುಗಿದು ಪಾದ ಮುಟ್ಟಿ ಹೇಳ್ತೀನಿ ಅಂತ ಹೇಳಿದ್ದೀನಿ, ಕರ್ಬರ್ತೀನಿ ಅಂತ ಹೇಳಿದ್ದೀನಿ. ನಾನೇ ಹೋಗಿ ಕರ್ಕೊಂಬರ್ತೀನಿ ಅಂತ ಹೇಳಿದ್ದೀನಿ. ಅವರು ದೊಡ್ಡವ್ರು ಆಗ್ತಿದ್ರು, ಕ್ಷಮೆ ಕೇಳಿದ್ರೆ ದೊಡ್ಡವ್ರು ಹಾಕಿದ್ರು. ಹೌದಾ? ಸಿದ್ದೇಶ್ವರ ಸ್ವಾಮಿಗಳು 50 ವರ್ಷಗಳ ಕಾಲ ಸುದೀರ್ಘ ಜೀವನ. ಸಿದ್ದೇಶ್ವರ ಸ್ವಾಮೀಜಿಯವರು ಆಡು ಭಾಷೆಯಲ್ಲಿ ಪ್ರವಚನ ಮಾಡಿದರು. ಯಾವ ಭಾಷೆಯಲ್ಲಿ ಮಾಡ್ತಿದ್ರು? ಸಿದ್ದೇಶ್ವರ ಸ್ವಾಮೀಜಿಯವರು ಯಾವ ಭಾಷೆ ಇದನ್ನು ಮಾಡ್ತಿದ್ರು? ಆಡು ಭಾಷೆಯಲ್ಲೇ ಪ್ರವಚನ ಮಾಡ್ತಾಯಿದ್ರು. ಸಿದ್ದೇಶ್ವರ ಸ್ವಾಮೀಜಿಯವರು ಅಂದ್ರೆ ಬಳಸಿದಾರೆ ಅದನ್ನು. ಅದು ಆಡು ಭಾಷೆ ಅಲ್ವಾ? ಅದನ್ನ ಯಾಕೆ ಕಲೀಲಿಲ್ಲ ಇವರು? ಸಿದ್ದೇಶ್ವರ ಸ್ವಾಮೀಜಿಯವರ ಶಿಷ್ಯರು ನಾವು. ಅವರ ಆಡು ಭಾಷೆ ಕಲಿಬೇಕಾಗಿತ್ತಲ್ಲ. ನಾನು ಬಿಡಿ, ನಾವು ರಾಜಕೀಯ ಮಂದಿ. ಸ್ವಾಮಿಗಳು ಸಿದ್ದೇಶ್ವರ ಸ್ವಾಮೀಜಿಯವರು ಆಡು ಭಾಷೆ ಕಲಿಬೇಕಾಗಿತ್ತೋ ಇಲ್ಲೋ? ಹೌದಾ ಇಲ್ಲೋ? ಕಲಿಬೇಕಾಗಿತ್ತಲ್ಲ. ಆಡು ಭಾಷೆ ಸಿದ್ದೇಶ್ವರ ಸ್ವಾಮೀಜಿಯವರು 50 ವರ್ಷಗಳ ಕಾಲ ನಿರಂತರವಾಗಿ ಆಡು ಭಾಷೆಯಲ್ಲಿ ಪ್ರವಚನ ಮಾಡಿದರು. ಆ ಆಡು ಭಾಷೆಯನ್ನು ಕಲಿಬೇಕು ಉಳಿದ ಸ್ವಾಮಿಗಳು. ಜನ ನಾವು ಮಾತಾಡ್ತೀವಿ ಬಿಡಿ, ನಮ್ಮದೇನಿಲ್ಲ, ನಾವು ಸಾಮಾನ್ಯ ಜನ. ಅದು ಧಾರ್ಮಿಕ ಗುರುಗಳು ಮತ್ತು ವಿಶೇಷವಾಗಿ ಅವರಲ್ಲಿ ಬೆಳೆದಂಥವ್ರು, ಅವರ ಬಗ್ಗೆ ಅಭಿಮಾನ ಹೊಂದಿದಂಥವ್ರು, ಅವ್ರ ಜೊತೆ ಬೆಳೆದಂಥವ್ರು. ಸಿದ್ದೇಶ್ವರ ಸ್ವಾಮೀಜಿಯವರು ಆಡು ಭಾಷೆ ಕಲಿಲಿಲ್ವಾ ನೀವು? ಮತ್ತು ಕಲ್ತ್ರಿ ಏನಂತ? ಹಂಗಂದ್ರೆ ಸಿದ್ದೇಶ್ವರ ಸ್ವಾಮೀಜಿಯವ್ರ ಹೆಸರು ತಗೊಳಕ್ಕೆ ನೀವು ಸೂಕ್ತ ಅಲ್ಲ. ಅವ್ರ ಆಡು ಭಾಷೆಯನ್ನು ಕಲಿತಿದ್ದಾರೆ. ಮತ್ತಿಷ್ಟೆಲ್ಲ ಹೇಳ್ತಾರೆ. ಸಿದ್ದೇಶ್ವರ ಸ್ವಾಮೀಜಿಯವರು ಹೇಳಿದ್ದಾರೆ. ಏನು ಹೇಳಿದ್ದಾರೆ? ಅವರ ಒಂದು ದೇಶದ ಒಂದು ಬುಕ್ ಬರೆದಿದ್ದಾರೆ ಅವರು. ಏನ್ರಿ ಸಿದ್ದೇಶ್ವರ ಸ್ವಾಮಿಗಳು ಏನು ಬುಕ್ ಬರೆದಿದ್ದಾರೆ ಅಂದರೆ, ಜಾಗತಿಕ ಧರ್ಮಗಳು, ಅವತರ ಸಾರಗಳು, ಸೂತ್ರಗಳು, ಧಾರ್ಮಿಕ ಜಾಗತಿಕ ಧರ್ಮಗಳು.
ಉತ್ತರ ದೇವೋದ್ದೇಶಗಳು ಏನೋ ಬರೆದಿದ್ದಾರೆ, ಮೊನ್ನೆ ನೋಡಿದ್ದಾರೆ, ನನಗೆ ಯಾರೋ ಕಳಿಸಿದ್ರೆ, ಬುಕ್ಕನೇ ಕಳಿಸಿದ್ರು ನನಗೆ. ಸಾರಾಂಶಗಳು ಆ ಜಾಗತಿಕ ಧರ್ಮಗಳ ಸ್ಥಾನದಲ್ಲಿ ಲಿಂಗಾಯತರಿಗೂ ಕೊಟ್ಟಿದ್ದಾರೆ ಅವರು. ಲಿಂಗಾಯತ ಧರ್ಮಕ್ಕೂ ಕೂಡ ಜಾಗತಿಕ ಧರ್ಮ ಅಂತೇಳಿ ಸಿದ್ದೇಶ್ವರ ಸ್ವಾಮೀಜಿಯವರು ತಮ್ಮ ಪುಸ್ತಕೆಯಲ್ಲಿ ತಾವೇ ರಚಿಸಿದಂಥ ಪುಸ್ತಕದಲ್ಲಿ ಹಾಕಿದ್ದಾರೆ. ಏನಂತ? ಲಿಂಗಾಯತ ಒಂದು ಜಾಗತಿಕ ಧರ್ಮ. ಅದರ ಸಾರಾಂಶ ಏನು? ಇತರ ಧರ್ಮಗಳ ಬಗ್ಗೆನೂ ಬರೆದಿದ್ದಾರೆ, ಇತರ ಜಾಗತಿಕ ಧರ್ಮಗಳ ಬಗ್ಗೆ. ಆ ಸಿದ್ದೇಶ್ವರ ಸ್ವಾಮೀಜಿಯವರು ರೆಕಗ್ನೈಸ್ ಮಾಡಿದಾರ ಲಿಂಗಾಯತ ಒಂದು ಜಾಗತಿಕ ಧರ್ಮ ಅಂತ ಹೇಳಿ, ಜಾಗತಿಕ ಧರ್ಮದಲ್ಲಿ ಒಂದು ಅಂತೇಳಿ. ಅದರ ದೇವದೇಶಗಳೇನು, ಸಾರಾಂಶಗಳೇನು ಅಂತೇಳಿ ಶೇರ್ ಮಾಡ್ತೀನಿ, ಕಳಿಸ್ತೀನಿ ನಿಮ್ಗೆ ಅದನ್ನು, ಬಿಟ್ಟು ಬೇಕಾದ್ರೆ ಒಂದು ಬುಕ್ಕನ್ನೇ ಕಳಿಸ್ತೀನಿ ನಿಮ್ಗೆಲ್ಲರಿಗೂ. ಮತ್ತು ಸಿದ್ದೇಶ್ವರ ಸ್ವಾಮೀಜಿಯವರು ಅವ್ರಿಗೂ ಬೈತೀರಾ ಆಡು ಭಾಷೆದಾಗ? ಸಿದ್ದೇಶ್ವರ ಸ್ವಾಮೀಜಿಯವ್ರಿಗೂ ಆಡು ಭಾಷೆ ಬೈತೀರಾ? ಅದು ಮಾಡಿದ್ದನ್ನು ಯಾರು ಅದನ್ನ ಇದು ಮಾಡ್ತಾ ಇಲ್ಲ. ಈಗ ನೀವು ಮಾಡಿದ್ದು ಹೇಳಿ, ಈಗ ಆ ವಿಷಯ ಇಲ್ಲ. ಹಂಗೆ ಮಾತಾಡಿದ್ದಕ್ಕೆ ಈ ರೀತಿ ಮಾಡಿ ಮಾತಾಡ್ಬೇಕಾಯ್ತು. ಹೌದಾ? ಸುಮ್ಮನೆ ಯಾವುದೋ ಏನು ಸ್ಪಷ್ಟೀಕರಣ ಸುಮ್ಮನೆ ಕ್ಷಮಾ ಕೇಳಿಬಿಟ್ಟು ಮುಗಿಸ್ಕೊಳ್ಬೇಕು. ಇದನ್ನು ಬಿಟ್ಕೊಂಡು ಇದು ಏನಂತಾರಲ್ಲ ಬಂಡತನ, ಇದು ಸುಮ್ಮನೆ ಪೌರುಷ ಹೇಳ್ಕೊಳಕ್ಕೆ ಮಾಡಿದ್ದೀವಿ ಕೆಲಸ. ಅದು ನನಗೂ ಏಕೋಚನಾಗಿ ಮಾತಾಡಿದ್ದಾರೆ ಮೊನ್ನೆ ನೋಡಿದೆ ನಾನು, ಯಾವುದೋ ಒಂದು ಟಿ ವಿ ಚಾನಲ್ದಾಗ ಏಕೋಚನ MP ಪಾಟೀಲ. ನನಗೂ ಬರ್ತದ ಮಾತಾಡೋಕೆ, ನಾನು ಅನ್ಬೋದಲ್ಲ ಏಕೋಚನದಾಗ ಬರ್ತೈತೆ ಇಲ್ಲೋ? ನನಗೂ ಆಡು ಭಾಷೆ ಬರ್ತೈತೆ ಇಲ್ಲೋ? ಇವ್ರಿಗಿಂತ ಜಾಸ್ತಿ ಬರ್ತದೆ ನಂಗೆ ಆಡು ಭಾಷೆ. ಇವ್ರು ಬಳಸಿದ ಪದಗಳಿಗಿಂತ ಶ್ರೇಷ್ಠ ಪದಗಳಿದಾವೆ ಆಡು ಭಾಷೆದಾಗ. ಹೇಳಂದ್ರೆ ಹೇಳ್ತೇನೆ, ಮತ್ತು ಬಳಸಂದ್ರೆ ಬಳಸ್ತೇನೆ. ನನ್ನ ಬಗ್ಗೆನೂ ಏಕವಚನದಿಂದ ಮಾತಾಡಿದ ಮೊನ್ನೆ MP ಪಾಟೀಲ, ಅವನೇ ಮಾಡ್ಯಾನ ಇವನೇ ಮಾಡ್ಯಾನ. ಏನದು? ಐ ಆಮ್ ಅ ಮಿನಿಸ್ಟರ್, ಐ ಆಮ್ ಅ ದಿಸ್ ಒನ್ ಏನ್ರಿ? ನಾನು ಮಾತಾಡಿದ್ರೆ ಅವ್ರಿಗೂ ಏಕವಚನದಾಗ ಮಾತಾಡಿದರೆ, ಅವ್ರಿಗೂ ಆಡು ಭಾಷೆದಾಗ ಮಾತಾಡಿದ್ರೆ ಕ್ಷಮಾಪಣೆ ಕೇಳಿ ದೊಡ್ಡವರಾಗಲಿ ಅಂಥೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ. ಅವ್ರ ಬಗ್ಗೆ ಅಪಾರವಾದ ಗೌರವ ಇದೆ. ನನಗೂ ಆತ್ಮೀಯರು, ನೀವು ನೋಡಿದ್ದೀರಿ.